ನೋಡಿ, ಮುಲ್ಲಾಗಳು ಅಂತ ಅವ್ರು ಹೇಳ್ತಾ ಇರೋದು ಮುಸಲ್ಮಾನ್ ವಿದ್ವಾನ್ರಿಗೆ. ಇವರೆಲ್ಲ ಪಾಪ ಸಿ ಟಿ ರವಿ ಅವರು ಬೆಳೆದು ಬಂದಿರೋದು, ಆ, ಅವ್ರಿಗೆ ಮುಲ್ಲಾಗಳ ಬಗ್ಗೆ ಗೊತ್ತಿರಲ್ಲ. ಇದು ಜನರಿಗೆ ಗೊತ್ತು ಚೆನ್ನಾಗಿ. ಆದರೆ ಇವ್ರು ಬೆಳೆದಿರೋದೇ ಒಂಥರ. ಭಾಳ ಇವರು ಎಮ್ ಎಲ್ ಎ ಕಾಂಟೆಸ್ಟ್ ಮಾಡೋಕ್ಕೆ ಮುಂಚೆ ಏನೋ ಅಲ್ಲಿ ಕ್ವೀನ್ಸ್ ರೋಡಲ್ಲಿ ಏನೋ ಖಾಲಿ ಬಾಟ್ಲು ಮಾರ್ಕೊಂಡಿದ್ರು ಅಂತಲೂ ಜನ ಹೇಳ್ಕೊಳ್ತಾರೆ. ಸರಿಯಾಗಿ ಗೊತ್ತಿಲ್ಲ. ಇವಾಗ ಅದೇ ಬುದ್ಧಿ ಇಟ್ಕೊಂಡಿದ್ರೆ ಇದು ಸರಿ ಇಲ್ಲ. ಅವರು ಬದಲಾಯಿಸ್ಕೊಬೇಕು. ಎಲೆಕ್ಷನ್ನು ಕಾಂಟೆಸ್ಟ್ ಮಾಡಿ ಒಂದು 4 ಸಲ ಗೆದ್ದು ಬಂದು ಈಗ ಸೋತಿದ್ದಾರೆ, ಮೂಲೆ ಗುಂಪಾಗಿದ್ದಾರೆ. ಇವಾಗ ಇವ್ರದ್ದೆಲ್ಲ ಏನಂದರೆ, ಮುಲ್ಲಾಗಳಿಗೆ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಮುಲ್ಲಾಗಳಂದರೆ ಗೊತ್ತಿಲ್ಲ. ಆಮೇಲೆ ಅಕ್ಷರ ಅಂತ ಗೊತ್ತಿದೆ ಅಂತ ಹೇಳೋದಕ್ಕೆ ಇವರು ಡಿಗ್ರಿ ತೊಗೊಂಬನ್ನಿ ಅಂದರೆ ಇವರೆಲ್ಲ ತರೋ ಡಿಗ್ರಿಲಿ ಎಂಥದ್ದಂದರೆ, ಇವ್ರ ಹಿರಿಯರೆಲ್ಲ ಡಿಗ್ರಿ ಯಾವ್ದು ತೋರಿಸೋದಂದರೆ, ಇನ್ನೂ ಪ್ರಿಂಟರ್ ಬಂದಿರಲ್ವಲ್ಲ, ಪ್ರಪಂಚದಲ್ಲಿ ಇನ್ನೂ ಇನ್ನೋವೇಷನ್ ಆಗಿರಲ್ವಲ್ಲ, ಆವಾಗ ಇವ್ರು ಡಿಗ್ರಿ ಪ್ರಿಂಟ್ ಆಗಿರುತ್ತೆ. ಅಂಥ ಡಿಗ್ರಿಗಳು ಎತ್ಕೊಂಡು ಬರೋರು ಗುಂಪಿಗೆ ಸೇರಿರೋರು ಇವರು. ಇವಾಗ ಇವ್ರ ಡಿಗ್ರಿ ತೋರಿಸೋದಕ್ಕೂ ಆ ಡಿಗ್ರಿ ಇವರೇ ಓದ್ತಾರೋ ಇಲ್ವೋ ಅದು ಗೊತ್ತಾಗಲ್ಲ. ನಾನು ಯಾರಿಗೂ ಕೀಳಾಗಿ ಮಾತನಾಡೋಕ್ಕಾಗಲ್ಲ. ಅವ್ರು ಮಾತನಾಡ್ತಾರೆ ಅಂತ ಅದೇ ರೀತಿ ನಾವು ಮಾತನಾಡೋಕ್ಕಾಗಲ್ಲ. ಆದರೆ ಒಂದು 4 ಸಲ ಗೆದ್ದಿರೋ ಒಂದು ಎಮ್ ಎಲ್ ಎ ಅವರು ಅಷ್ಟೊಂದು ಕೀಳಾಗಿ ಜನರ ಬಗ್ಗೆ ಮಾತನಾಡೋದು ಸರಿ ಇಲ್ಲ. ಮುಲ್ಲಾಗಳು ಅಂದರೆ ಸುಮಾರು 4 ವರ್ಷ ಅವರು ಕುರಾನ್ ಓದ್ತಾರೆ. ಆಮೇಲೆ 4 ವರ್ಷ ಡಿಗ್ರಿ ಲೆವೆಲ್ಲು ಆಲಿಮ್ ಕೋರ್ಸ್ ಅಂತ. ಅದಾದಮೇಲೆ ಅವರು ಒಂದು ಡಿಗ್ರಿ ಅಂತ ಮಾಡ್ಕೊಳ್ತಾರೆ, ಆವಾಗ ಆಲಿಮ್ ಅಂತಾರೆ. ಅದರಲ್ಲಿ ಕನ್ನಡ, ಉರ್ದು, ಅರಬಿಕ್ಕು, ಇಂಗ್ಲೀಷು ಎಲ್ಲ ಓದಿಸ್ತಾರೆ. ಇಷ್ಟೆಲ್ಲ 8 ವರ್ಷ ಓದಿದ ಮೇಲೆ ಅವರು ಒಂದು ಡಿಗ್ರಿ ಲೆವೆಲ್ಗೆ ಬರೋದು. ಆಮೇಲೆ 4 ವರ್ಷ ಮಾಡಿದ್ರೆ ಅದು ಪಿ ಎಚ್ ಡಿ ಲೆವೆಲ್ಗೆ ಹೋಗುತ್ತೆ, ಅವ್ರಿಗೆ ಮುಫ್ತಿ ಅಂತಾರೆ. ಅವ್ರಿಗೆ ಮುಲ್ಲಾಗಳು ಅಂತ ಇವರು ಸಂಬೋಧಿಸಿದ್ದಾರೆ. ಆದರೆ ಮುಲ್ಲಾಗಳು ಎದೆ ಸಿಡಿದ್ರೆ 3 ಅಕ್ಷರ ಅಂತ ಇರಲ್ಲ ಅಂತ ಹೇಳೋದಕ್ಕೆ ನಾನೇನು ತಿಳ್ಕೊಂಡಿದ್ದೇನೆ ಅಂದರೆ, ನಮಗೇನು ಅರ್ಥ ಆಗುತ್ತೆ ಜನರಿಗೆ, ಬಹುಶಃ ಇವ್ರಿಗೆ ಯಾವುದು ಅಕ್ಷರ ಗೊತ್ತಾಗಲ್ಲ ಅಂತ. ಯಾಕಂದರೆ ಇವ್ರ ಎದೆಯಲ್ಲಿ ಅಕ್ಷರ ಇದ್ದರೆ ಎಲ್ಲಿ ಅಕ್ಷರ ನೋಡಿದ್ರೂ ಅರ್ಥ ಆಗುತ್ತೆ. ಇವ್ರ ಎದೆನಲ್ಲಿ ಯಾವುದು ಅಕ್ಷರ ಇಲ್ಲದೆ ಹೋದರೆ, ಇವರು ಪ್ರಿಂಟಿಂಗ್ ಬರೋಕ್ಕೆ ಮುಂಚೆ, ಆವಿಷ್ಕಾರ ಆಗೋಕ್ಕೆ ಮುಂಚೆನೇ ಪ್ರಿಂಟ್ ಮಾಡಿ ಡಿಗ್ರಿಗಳು ಹೊತ್ಕೊಂಡು ತಿರುಗ್ತಾ ಇದ್ದರೆ, ಇಂಥ ಡಿಗ್ರಿಗಳು ತೊಗೊಂಬರೋರಿಗೆ ಅಕ್ಷರ ಯಾವುದೂ ಗೊತ್ತಾಗಲ್ಲ. ಆದ್ದರಿಂದ ಬೇರೆಯವ್ರಿಗೆ ಕೀಳಾಗಿ ಮಾತನಾಡೋದನ್ನು ಬಿಡಿ. ಒಂದು ಎಮ್ ಎಲ್ ಎ ಆಗಿದ್ರಿ, ಈಗೇನೋ ಸ್ವಲ್ಪ ಸೋತಿದ್ದೀರಾ, ಮೂಲೆ ಗುಂಪಾಗಿದ್ದೀರಾ, ಬೇರೆ ವಿಷಯ. ಆದರೆ ಹಳೇದು ಮರ್ಯಾದೆ ಇಟ್ಕೊಳ್ಳಿ. 4 ಸಲ ಗೆದ್ದಿದ್ದೀರಲ್ಲ, ಜನ ಎಲ್ಲ ಗೆಲ್ಲಿಸಿದಾರಲ್ಲ, ಜನರ ಬಗ್ಗೆ ಅಷ್ಟು ತುಚ್ಛವಾಗಿ ಕೀಳಾಗಿ ಮಾತನಾಡೋದನ್ನು ಬಿಡಿ. ಸ್ವಲ್ಪ ಆದರೂ ಗೌರವ ಇಟ್ಕೊಳ್ಳಿ. ಒಂದೇನೆಂದರೆ, ಯು ಪಿನಲ್ಲಿ, ಅಸ್ಸಾಮು, ಬಿಹಾರು ಅಲ್ಲೆಲ್ಲ ಬೀಮಾರು ಸ್ಟೇಟುಗಳು ಅಂತ, ಅಲ್ಲೆಲ್ಲ ನಿಮ್ಮ ಪಕ್ಷದ ಸರ್ಕಾರಗಳಿದ್ದಾವೆ. ಅಲ್ಲಿ ಏನು ಹೇಳಿದ್ರೂ ನಡೆಯುತ್ತೆ, ಯಾರ ಬಗ್ಗೆ ಏನು ಬೈದರೂ ನಡೆಯುತ್ತೆ. ಅಲ್ಲೆಲ್ಲ ಒಬ್ರಿಗೂ ಬೈಕೊಂಡು ಹೊಡೆದಾಡಿಕೊಂಡು ಹಿಂದೂ ಮುಸ್ಲಿಂ ಅಂತ ಗಲಾಟೆಗಳು ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಆ ಥರ ಇಲ್ಲ. ಕರ್ನಾಟಕದಲ್ಲಿ ನಾನು ಮುಸ್ಲಿಮು, ನನಗೆಲ್ಲ ಹಿಂದೂಗಳು ಬೇಕು. ಆಮೇಲೆ ನನ್ನ ಫ್ರೆಂಡ್ಸು ಒಂದು 20-100 ಜನ ಮುಸ್ಲಿಮ್ಸ್ ಇರ್ಬೋದು, 500,000 ಜನ ಹಿಂದೂಗಳಿದ್ದಾರಲ್ಲ. ಅದೇ ರೀತಿ ಕರ್ನಾಟಕದವರೆಲ್ಲ ಅದೇ ರೀತಿ ಬದುಕ್ತಾ ಇರೋದು. ಹಿಂದೂಗಳಿಗೆ ಮುಸಲ್ಮಾನರು ಫ್ರೆಂಡ್ಸು, ಮುಸಲ್ಮಾನರಿಗೆ ಹಿಂದೂಗಳು ಫ್ರೆಂಡ್ಸು. ನಮ್ಮ ಫ್ಯಾಮಿಲಿ ಬೇರೆಯವ್ರ ಫ್ಯಾಮಿಲಿ ಮದುವೆಗಳಿಗೆ ಹೋಗಬೇಕು, ಅವ್ರು ಬರೋರು ನನ್ನ ಮದುವೆ ಮಾಡಲ್ರಿ. ನನ್ನ ಮಕ್ಕಳ ಮದುವೆ ನಮ್ಮ ಫ್ರೆಂಡು ಕೃಷ್ಣ, ಗೋಪಾಲು, ನಾರಾಯಣ ಬರೋವರೆಗೂ ನಾನು ನಿಲ್ಲಿಸಿದ್ದೆ. ಅಂಥ ಒಂದು ಸಂಸ್ಕಾರಕ್ಕೆ ಸೇರಿದವ್ರು ನಾವು. ಕರ್ನಾಟಕ ಅಂಥದ್ದು. ಅಲ್ಲಿ ಮುಲ್ಲಾಗಳಿಗೆ ಅಕ್ಷರ ಬರಲ್ಲ ಅಂತ ತುಚ್ಛವಾಗಿ ಹೇಳ್ಬಿಡೋದು, ಉಗಿಸ್ಕೊಳ್ಳೋದು ಜನರ ಹತ್ರ, ಇದು ಸರಿ ಇಲ್ಲ. ಒಂದು ಎಮ್ ಎಲ್ ಎ ಆಗಿದ್ದವರು ಅಂಥ ಕೀಳಾಗಿ ಮಾತನಾಡಿ ಇಂಥ ಉಗಿಸ್ಕೊಳ್ಳೋ ಲೆವೆಲ್ಗೆ ಹೋಗಬಾರ್ದು ಅಂತ ನನ್ನ ಅನಿಸಿಕೆ.